ಹಾಯ್ ಎಲ್ಲರಿಗೂ ಹಾಯ್ ಮಾಡಪ್ಪ ಆದರ್ಶ ಎಲ್ಲರಿಗೂ ನಮಸ್ಕಾರ. ನೋಡಿ ಇವತ್ತು ನಾವು ಅಜ್ಜಿ ಊರಿಗೆ ಬಂದಿದ್ದೀವಿ. ನೇರಳೆ ಹಣ್ಣು ಅಜ್ಜಿ ಊರಲ್ಲಿ ನೇರಳೆ ಹಣ್ಣು ಕಾಡು ಬಂದಿದ್ದೀವಿ. ಈ ಕಾಡಿಗೆ ತನಕ ಬರ್ಬೋದು, ಇಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅಂದರೆ ನೀವು ಬಂದಿಲ್ಲಿ ಮರ ಗಿರ ಕಟ್ ಮಾಡಬಾರ್ದು, ಹಣ್ಣಿರ್ತವೆ, ಬರಬೇಕು, ತಿದ್ಕೊಂಡು ತಿನ್ಕೊಂಡು ಹೋಗ್ಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ನೀವು ಕಾಡು ಗಿಡ ನಾಶ ಮಾಡ್ತೀವಿ ನಾವು ಹಂಗೆ ಮಾಡ್ತೀವಿ. ಇಲ್ಲಿ ನೋಡಿದರ್ಸು ಎಷ್ಟೇ ಅವೆ ನೇರಳೆ ಹಣ್ಣಲ್ಲಿ. ನೋಡಿ ಇಲ್ಲಿ ನೇರಳೆ ಹೆಂಗಿದೆ ಅಂತ ಗುಂಪಾಗೈತೆ. ಈ ಸಿಟಿ ಕಡೆ ಎಲ್ಲ ಮಾಡ್ತಾರಲ್ಲ ಫುಲ್ಲು ಇದು ಬೇಕು ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ತಿನ್ಕೊಂಡು ಹೋಗ್ಬೇಕು, ಮಿಕ್ಕಿದ್ನೆಲ್ಲ ಬಿಟ್ಬಿಟ್ಟು ಹೋಗ್ಬೇಕು. ಸಿಕ್ತು ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ತೊಗೊಂಡೋಗ್ಬಿಟ್ಟು ಮನೆ ತುಂಬಿಕೊಂಡು ಎಲ್ಲ ಕಳಿಸ್ಬಿಡೋದಲ್ಲ, ಬೇರೆ ಆಡು ತಿಂತಾರೆ. ಮೇಲ್ಗಡೆ ಸುದು ದರ್ಸು ಮೇಲ್ಗಡೆ ಐತೆ ಜಾಸ್ತಿ, ಅಲ್ಲಿ ಜಾಸ್ತಿ ಆಯ್ತು ಹತ್ಲ ಮರ್ಕೊಂಡು ಸರಿ. ಮರ್ಕತ್ ಬಿಡ್ತೀಯಾ? ನೋಡ್ಕೊ ಹುಷಾರಾಗತ್ಬೇಕು ಮಾತ್ರ. ಸ್ವಲ್ಪ ಮರ್ಕತ್ತರ ವಿಡಿಯೋ ಮಾಡಪ್ಪ. ಫ್ರೆಂಡ್ ಮರ ಕೋತಿ ಆಟ ಆಡ್ತಾವ್ರೆ ದರ್ಸು. ಈ ಕಡೆ ದಪ್ಪ ಸೈಜ್ ಐತೆ ಇಲ್ಲಿ. ಇಲ್ಲಿ ನನಗೇನು ಇಂಟ್ರೆಸ್ಟ್ ಅನಿಸ್ತಾ ಇಲ್ಲ. ಇಂಟ್ರೆಸ್ಟ್ ಅನಿಸ್ತಾ ಇಲ್ವಾ? ಏನು ಮಸೂದ್ ನಿಂಗೆ ಇಂಟ್ರೆಸ್ಟ್ ಅನಿಸ್ತಾ ಇಲ್ವಾ? ದರ್ಶನ್ ಕಾಮಿಡಿ ಕಿಲಾಡಿ ಅವ್ರು ಮರ್ಕತ್ತವ್ರೆ. ದರ್ಶನ್ ಕಾಮಿಡಿ ಕಿಲಾಡಿಯವರು ಸ್ಟೇಜ್ ಬರೋ ಮಾತ್ರ ದರ್ಶನ್ ಕಾಮಿಡಿ ಕಿಲಾಡಿ, ಊರಿಗೆ ಬಂದರೆ ದರ್ಶನ್ ಮಾತ್ರ. ನೋಡಿ ಎಂಥ ದರ್ಶನ್ ಇಲ್ಲಿ ಸ್ವಭಾವ ಇರೋ ವ್ಯಕ್ತಿ ಇವರು. ದರ್ಶೋ ಕಿತ್ಕೊಳ್ಳೋಣ. ಲಾಗಲ್ ಬತ್ತಿ ಆಯ್ ಮಾಡ್ಬಿಡೋಣ, ಒಂದು ಆಯ್ ಮಾಡ್ಬಿಡೋದು ಲಾಗಲ್ ಬತ್ತಿ. ಸಕ್ಕತ್ತಾಗೈತೆ ಎಲ್ಲಪ್ಪ. ಬರ್ತಾ ಇದ್ದೀನಿ ಇರ್ರಪ್ಪ. ಇದು ನ್ಯಾಚುರಲ್ ನಾಟಿ ನೇರಳೆ ಹಣ್ಣು. ನೀವು ಮೈಸೂರು ಬೆಂಗಳೂರು ಕಡೆ ಇದು ಕೊಡ್ತಾರೆ ಫಾರಮ್ದು, ಕೆಜಿ 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಮಾಡ್ಕೊಂಡು. ಅವಲ್ಲ ಇವು ನಾಟಿ ತಿನ್ನಬೇಕು. ತಗೊಳ್ಳಿ ತಿನ್ನಿ, ತಗೋಪ್ಪ ತಿನ್ನೋ. ಒಂದು ಕಡೆ ಇಲ್ಲಿ ಮೊಸರು ಕುಡಿ, ಮೊಸೂದ್ಗೆ ಮೊಸೂದ್ ಸಕ್ಕತ್ತಾಗೈತೆ ಮಾತ್ರ, ಫೋಕಸ್ ಆಗ್ತೈತೆ. ಆಮೇಲೆ ನೀವು ಇಲ್ಲಿ ತೋರಿಸಿಲಿ ಆಮೇಲೆ ಕಮೆಂಟ್ ಹಾಕ್ತಾರೆ, ತೊಳ್ಕೊ ತಿನ್ರು ಬಡಿತಾವ ಅಂತ. ಇದು ನ್ಯಾಚುರಲ್, ಮಳೆ ಬತ್ತೆ ತೊಳೆದೋಗಿದೆ ಆಲ್ರೆಡಿ, ಎಲ್ಲ ತಿನ್ಬೋದು. ಹಂಗೆ ಮಳೆ ಬರ್ತೈತೆ ಆಲ್ಮೋಸ್ಟ್, ನಾವು ಸುಮ್ಮನೆ ಮರ್ಕೋತಿರೋದು. ಒಳ್ಳೆ ಬ್ಯೂಟಿಫುಲ್ ಟೇಸ್ಟ್ ಇದೆ. ನೋಡಿ ಸಿಟಿಲಿ ಈ ಥರ ಸಿಗಲ್ಲ. ಇಟ್ಟಿಸ್ತಾ ಇಲ್ಲ ಇದು, ಇಲ್ಲ ಐತೆ ಕಿತ್ಕೊಬಿಟ್ಟೆ. ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್. ದರ್ಶನ್ ಅವರಲ್ಲಿ ಮನೆಗೆ ಒಂದು ಸ್ವಲ್ಪ ಕಿತ್ಕೊಂಡಿದ್ರೆ ಆಗೋದು. ನೋಡಿ ಫ್ರೆಂಡ್ಸ್, ನೋಡ್ರ ಇಲ್ಲಿ ನೋಡಿ ಯಾವ ಥರ ಇದೆ. ತುಂಬ ಅದ್ಭುತವಾಗಿದೆ ಹಣ್ಣು, ಒಳ್ಳೆ ಸಿಹಿ ಬನ್ನಿ, ಅಲ್ಲಿ ಜೀವನವನ್ನು ಆನಂದಿಸಿ ಅಂತ ಕೇಳ್ಕೊತೀನಿ. ಖಾರ ಮಸೂದು ಖಾರ ಇರ್ತದೆ ಕಿತ್ಕೊಳ ಮಸೂದು ಇಲ್ಲಲ್ಲ, ಇಲ್ಲಿ ಇಟ್ಟಿಸ್ತಾ ಇಲ್ಲ. ಒಂದು ಕೈಯಲ್ಲಿ ಫೋನ್ ಹಿಡ್ದಿದ್ದೀನಿ. ಎಷ್ಟು ರಸಲೀಲೆ ಹಣ್ಣುಗಳು ಎಲ್ಲ ಕೆಳಗೆ ಉದುರೋಯ್ತೈತೆ. ಯಾವುದೋ ಫೋನ್ ಬರ್ತೈತೆ, ಫೋನ್ ತೆಗಿಬೇಕಾ ಮಸೂದು? ಹಂಗೆ ಬ್ಯಾಕ್ ವಿಡಿಯೋ ಮಾಡು ಮಸೂದು, ಈ ಥರ ಮಾಡು, ಈ ಥರ ಮಾಡು. ಹಲೋ ಕಾಡು, ಫೋನ್ ಬರ್ತಾರೆ, ನಾವು ಮಾತಾಡ್ತವ್ರೆ. ನಿಖಿಲ್ ರ್ಯಾಪ್ ಕನ್ನಡಿಗ ಅಂತ ಸವಾಲ್ ಮಾಡಿ ಗಾಯ್ಸ್. ಮಸೂದು ಬನ್ನಿ ತೋರಿಸಿ, ವೆರೈಟಿ ಸ್ಪೆಷಲ್ ತೋರಿಸಿ ಬ್ರೋ. ನಮ್ಮೂರು ಕಾಡಲ್ಲಿ ಹಾಂ ಸ್ಪೆಷಲಾಗಿ ನಿಮ್ಗೆ ಬನ್ನಿ ತೋರಿಸ್ತೀನಿ. ಬನ್ನಿ ಇಲ್ಲಿ ಹೇಳಿ ಬ್ರೋ, ಹೇಳಿ ಬ್ರದರ್. ಸ್ಪೆಷಲಾಗಿ ಅಂತಂದ್ರೆ ಇದೊಂಥರ ಖರ್ಜೂರ ತಿನ್ನಂಗೆ ಆಯ್ತದೆ. ಖರ್ಜೂರ ತಿಂತೀವಲ್ಲ ಐತಲ್ಲ ಇದು ಹಣ್ಣು, ಇದು ತಿಂದರೆ ನಿಮ್ಗೇನಪ್ಪ ಯೂಸ್ ಅಂತ ಅಂದರೆ ಜಾಸ್ತಿ ಓವರಾಗಿ ತಿನ್ಬಾರ್ದು, ಎಷ್ಟು ತಿನ್ಬೇಕು ಅಷ್ಟು ತಿನ್ನಬೇಕು. ಓವರಾಗಿ ತಿಂದರೆ ಏನಾಗುತ್ತೆ ಬ್ರದರ್? ಓವರ್ ತಿಂದರೆ ಗಂಟ್ಲು ಕೆಟ್ಟೋಗೋದು, ಕೆಮ್ಮಾಗೋದು,
ಈ ರೀತಿ ಆಯ್ತದೆ. ಈಗ ಅದಾದಮೇಲೆ ಇಲ್ಲೇನಂತಂದರೆ ನ್ಯಾಚುರಲ್ಲು, ಯಾವುದೇ ರೀತಿ ಅದು ಇದು ಕಲ್ಬರ್ಕೆ ಏನು ಮಾಡಲ್ಲ. ಮಳೆ ಬಂದರೆ ನೆನೀತದೆ, ಫ್ರೆಶ್ ಹಣ್ಣು ಆಯ್ತದೆ, ಆಮೇಲೆ ತೊಳೆಯೋದ ಅವಶ್ಯಕತೆನೇ ಏನಿಲ್ಲ. ಆರಾಮಾಗಿ ಬಂದು ತಿನ್ಕೊಂಡು ಹೋಗ್ಬೋದು. ನೋಡೋಣ ನೋಡಿ, ಇಲ್ಲಿ ಇಂಥ ಜಾಗದಲ್ಲಿ ಇದ್ರೆ ಆಲ್ಮೋಸ್ಟ್ ನಮ್ಮದು ಕೊಡಗು ಹತ್ರ ಇರೋದು. ಪಿರಿಯಾಪಟ್ಟಣ ತಾಲೂಕು. ಕೊಡಗುಗೆ ತುಂಬ ಹತ್ರ ಇದ್ದೀವಿ. ಒಂದು 5-6 ಕಿಲೋಮೀಟ್ರ್ ಹೋಗ್ಬಿಟ್ರೆ ಕೊಡಗು ಸಿಗ್ತದೆ. ಅಷ್ಟು ಹತ್ರದಲ್ಲಿದ್ದೀವಿ. ನೇಚರ್ ಮಾತ್ರ ಸಖತ್ತಾಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಣ್ಣ. ಕೊಕ್ಕರೆಸಳ್ಳಿ ಗ್ರಾಮ. ಊರ ಹೆಸರು ಬಂದು ಕೊಕ್ಕರೆ ಹೊಸಹಳ್ಳಿ. ಇಲ್ಲಿಂದ ಮೈಸೂರಿಂದ ಹೋಗೋದು ಗೋಣಿಕೊಪ್ಪ ಅಥವಾ ವಿರಾಜಪೇಟೆಗೆ ಹೋಗೋ ರೋಡು. ಅಲ್ಲಿ ಹುಡುಗರ ಮದುವೆ ಆಗಿನ. ಮನೆ ಕಿತ್ಕೊಂಡು ಆಯ್ತಾ? ಆಯಿತು, ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್. ನೋಡಿ ಸಾಕು, ಬಾಯ್. ಓಕೆ ಬಾಯ್. ಎಲ್ಲ ಅಲ್ಲಿ ಜೀವನ ಏನೋ ಎಂಜಾಯ್ ಮಾಡಿ ಅಂತ ಕೇಳ್ತೀನಿ. ಹ್ಯಾಟ್ಸ್ ಆಫ್ ಯು. ಏನೋ ಕಂಟೆಂಟ್ ಇರಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು ಹಂಗೆ ಕಂಟೆಂಟ್ ಸಿಗ್ತದೆ, ಏನಾದರೂ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇವರು ಪ್ಲ್ಯಾನ್ ಕೊಟ್ಟಿದ್ದೀವಿ. 7 ಗಂಟೆ ಕಂಟೆಂಟ್ ಸಿಕ್ತು. 7 ಹಣ್ಣ ಕಿತ್ತು ತಿಂದು ಅದರಿಂದ ಏನೇನು ಉಪಯೋಗ ಇದೆ ಅಂದ್ಬಿಟ್ಟು ನೀವು ಗೂಗಲ್ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಗೆ ಸ್ವಲ್ಪ ಗೊತ್ತು. ಅವತ್ತು ತಪ್ಪು ಹೇಳ್ಬಿಟ್ರೆ ನೀವು ಕಮೆಂಟ್ ಹಾಕ್ಬಿಟ್ರೆ ಆಮೇಲೆ ನಿಮ್ಗೆ ಗೊತ್ತೇ ಅಂತ ತಿರ್ಬೇಕು ಅಂದ್ಬಿಟ್ಟು ಅದಕ್ಕೆ ಏನು ಹೇಳಲ್ಲ, ಗೂಗಲ್ ಚೆಕ್ ಮಾಡ್ಕೊಳ್ಳಿ ಇದನ್ನು. ಆದರೆ ಒಳ್ಳೆಯದು ತಿಂದರೆ. ಬಟ್ ನೇರಳೆ ತಿಂದರೆ ತುಂಬ ಒಳ್ಳೆಯದು. ಅತಿ ಜಾಸ್ತಿ ತಿನ್ಬಾರ್ದು. ಆಮೇಲೆ ಕೆಮ್ಮಾಯ್ತದೆ ಆದರೆ ಅಮೃತನೂ ವಿಷ ಆಗುತ್ತೆ. ನೋಡಿ ನಾಲ್ಗೆ ನೋಡಿದೆ ಹೆಂಗಾಗುತ್ತೆ ಅಂದ್ಬಿಟ್ಟು. ನಾಲ್ಗೆ ತೋರ್ಸೋ ಮಸೂದು ನೋಡಿ. ನಾಲ್ಗೆ ನೋಡ್ಬೇಕು ನೀವು. ನಾಲ್ಗೆ ತೋರ್ಸೋಣ. ನಾಲ್ಗೆ ತೋರಿಸ್ರಿ. ದರ್ಶನ್ ರಾಜ್ ನೋಡಿ ಅರ್ಸ್ತಾನ. ಆಮೇಲೆ ಈಗಲೇ ಹೇಳ್ತಾರದು ಎಲ್ಲ ಜಾಸ್ತಿ ಬರೋಂಗಿಲ್ಲ ಇಲ್ಲಿಗೆ. ಎಲ್ಲ ನಾವು ಅಪರೂಪಕ್ಕೆ ಊರಿಗೆ ಬಂದಿದ್ದಲ್ವ ಅಂತ ಅಂದ್ಕೊಂಡು ಬಂದಿದ್ದೆ ಅಷ್ಟೇ. ಜಾಸ್ತಿ ಬರೋಂಗಿಲ್ಲ ಇಲ್ಲಿಗೆ. ಜಾಸ್ತಿ ಕಾಡೊಳಗಡೆ ಎಂಟ್ರಿ ಇಲ್ಲ. ಅಂದರೆ ಗಿಡಗಳು ಹಾಳು ಮಾಡ್ತಾರೆ, ಮರಗಳು ಹಾಳು ಮಾಡ್ತಾರೆ. ನೋಡಿ ನಾವು ಹಣ್ಣು ಕಿತ್ಕೊಂಡು ಇವಾಗ ನೇರಳೆ ಹಣ್ಣು ಇಲ್ಲಿ ತೊಗೊಂಡು ಹೋಗ್ತಾಯಿದ್ದೀವಿ. ಮನೆಗೆ ಒಂದಿಷ್ಟು ತೊಗೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ಇಷ್ಟು ತೊಗೊಂಡು ಹೋಗ್ತಿದ್ದೀವಿ. ಏನಕ್ಕೆ ಅಂತ ಅಂದರೆ ಜಾಸ್ತಿ ನಾವು ಹಣ್ಣುಗಳನ್ನ ಕಿತ್ಕೊಳ್ಳೋ ಟೈಮಲ್ಲಿ ಇದಕ್ಕೆ ಕೊಂಬೆಗಳಿಗೆ ಮರಗಳು ಕಿತ್ತಾಕೋದು, ಈ ಕೊಂಬೆಗಳನ್ನ ಇದು ಮಾಡೋದು ಹಂಗೆಲ್ಲ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸ್ವಲ್ಪ ರಿಸ್ಟ್ರಿಕ್ಷನ್ ಐತೆ. ಬಟ್ ನಾವು ಸುಮ್ಮನೆ ರೀಸೆಂಟಾಗಿ ಹೋಗಿ ಬಂದು ರೀಸೆಂಟಾಗಿ ಕಿತ್ಕೊಂಡು ಹೋಗಿದ್ದು ಅಷ್ಟೇ. ಅದಕ್ಕೂ ಏನು ತೊಂದರೆ ಮಾಡಿಲ್ಲ. ನಮ್ಮ ದರ್ಶನ್ ಅವರು ಲಾಕ್ ಕಂಟಿನ್ಯೂ ಮಾಡ್ತಾರೆ. ಕೊಡ್ತೀನಿ ನೋಡಿ. ಈಗ ಅಷ್ಟೇ ಲಾಗ ಮುಗೀತು. ಏನಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಶೇರ್ ಮಾಡಬೇಕು, ಇವತ್ತು ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ಫಾಲೋ ಮಾಡ್ಕೋಬೇಕು ಅಷ್ಟೇ. ಮಸೂದ ರೆಡಿನೂ ಇದು ಮಾಡ್ರಪ್ಪ ಒಂದು ಸ್ವಲ್ಪ.